ಅದ್ರ ಜೊತೆಗೆ ಸಾಮಾಜಿಕವಾಗಿ ಕೃಷಿಕರ ಸ್ಥಾನಮಾನ ಕುಸಿದಿರೋ ಹೀಗಾಗಿ ಜನರಲ್ ಆಗಿ ರೈತಪ್ಪ ಅಂದ್ರೆ ಅವ್ನ ಸ್ಥಾನಮಾನ ಕುಸಿದ ನೋಡಪ್ಪ ದುಡ್ತೀವಿ ನಾವು ಹೊಲದಾಗ ಏಟಾಗೋದು ಒಂದ ಅನ್ನುವಂಥ ಪರಿಸ್ಥಿತಿ ಐತಿ. ಅದಕ್ಕಾಗಿ ಯಾರೂ ಇದನ್ನು ಏನಪ್ಪ ಅಂತಂದ್ರೆ ರೈತಾಪಿ ಮಾಡ್ತೀವಿ ಅಂದ್ರೆ ಯುವಕರು ಬರ್ತಾಯಿಲ್ಲ, ಆಕರ್ಷಣೆ ಇಲ್ಲ ಅಲ್ಲಿ. ಅತಿ ಹೆಚ್ಚು ದುಡಿಮೆ ಮಾಡೋ ದುಡಿಮೆ ಅತಿ ಕಡಿಮೆ ಅತಿ ಹೆಚ್ಚು ಅನಿಶ್ಚಿತತೆ, ಹೆಚ್ಚು ದುಡಿದು ಹೆಚ್ಚು ಅನಿಶ್ಚಿತತೆ ಡೆಫಿನೆಟ್ನೆಸ್ ಇಲ್ಲ. ಬರ್ತದಪ್ಪ ನಮಗೆ ಈ ಸಲ ಅಂತ ಅನ್ನುವಂಥ ಸ್ಥಿತಿ ಒಳಗಿಲ್ಲ. ಇದು ಹೋಗ್ಬೇಕಾಗಿದೆ ಇಂಥದ್ದೆಲ್ಲ ಅಂದಾಗ ಏನಾದರೂ ಯುವಕರು ಬರೋಕ್ಕೆ ಸಾಧ್ಯ ಆಗ್ಬೋದು. ಇಲ್ಲಾಂದ್ರೆ ಹೆಂಗೈತಿ ಈ ಕೆಟ್ಟ ಪರಿಸ್ಥಿತಿ. ಅಮೇರಿಕಾ ಇಂಗ್ಲೆಂಡ್ ಅಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ರೈತ ಸಬ್ಸಿಡಿ ಕೊಡ್ತಾರೆ. ಯಾಕಂದ್ರೆ ಲಾಭ ಮಾಡಿಕೊಡೋದು ಅವ್ರಿಗೆ ಸಾಧ್ಯ ಇಲ್ಲ. ರೈತ ಬೆಳೆದ ಬೆಳೆಗೆ ನಾವು ಅದು ಕೊಳ್ಳುವಂಥ ಪ್ರಸಂಗ ಬಂದರೆ ಕೊಳ್ಳೋರು ಸಿಗೋದಿಲ್ಲ. ಅದಕ್ಕೆ ಅಮೇರಿಕ ಏನು ಮಾಡ್ಯದಪ್ಪ ಅಂದ್ರೆ ಪ್ರತಿಯೊಬ್ಬ ರೈತಗೆ ಅವ್ರ ಎಕರೆ ವಾಯಿದ ಅಥವಾ ಅವರ ಪ್ರಮಾಣ ವಾಯಿದ ವರ್ಷಕ್ಕೆ 40-50 ಲಕ್ಷ ರೂಪಾಯಿಗಳನ್ನು ಸಬ್ಸಿಡಿಯಾಗಿ ಕೊಡ್ತಿರ್ತದೆ ರೈತ. ನಮ್ಮಲ್ಲಿ ಕೊಡ್ತಾರೆ ಪರಿಹಾರ ಇಡೀ ವರ್ಷ ತುಂಬ ಅದು 12,000 ಇದಷ್ಟು 3 ಹೊತ್ತು 4 ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 6,000 ರೂಪಾಯಿ. ಭಾಳ ಕೊಟ್ಟಿದ್ರು ನಾವು, ಭಾಳ ಕೊಟ್ಟಿಲ್ಲ. ಅದು ಪ್ರಚಾರ ಮಾಡೋದು ನಾವು. ಅಮೇರಿಕಾ, ಇಂಗ್ಲೆಂಡು ಅಥವಾ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅವರು ಸಬ್ಸಿಡಿ ಕೊಡ್ತಾರೆ ರೈತರಿಗೆ. ಯಾಕಂದ್ರೆ ರೈತಗೆ ಅಲ್ಲಿ ನಾವು ಓಪನ್ ಮಾರ್ಕೆಟ್ದಾಗ ತುರ್ಲಿಕ್ಕೆ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಎತ್ತರಕ್ಕೆ ಹೋಗ್ತದೆ, ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸರ್ಕಾರ ಹೆಲ್ಪ್ ಮಾಡ್ತದೆ. ಹಂಗೆ ಇಲ್ಲಿ ಕರ್ನಾಟಕ